ಹಲೋ ನಮಸ್ತೆ ಫ್ರೆಂಡ್. ಇವತ್ತು ಸೊಪ್ಪು ಹಾಕಿ ಬಸ್ಸಾಂಬಾರು ಮಾಡೋದು ನೋಡೋಣ ಬನ್ನಿ. ಹೆಸ್ರು ಕಾಳು ಒಂದು 2 ಹಿಡಿ, ತೊಗರಿಬೇಳೆ 1 ಹಿಡಿ ಅಷ್ಟು ತೊಳೆದಿಟ್ಟಿದ್ದೇನೆ ಬೇಯಲು. ಮತ್ತು ಇದಕ್ಕೆ ಸೊಪ್ಪು, ಕೀರೆ ಸೊಪ್ಪು, ದಂಟಿನ ಸೊಪ್ಪು ಸಣ್ಣಗೆ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ಒಂದು 3 ಟೊಮೊಟೊ ಹಣ್ಣು ರುಬ್ಬಲಿಕ್ಕೆ, 1-2 ಈರುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಹೋಳು ಕಾಯಿ, ಸಾಂಬಾರು ಪುಡಿ 1-2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಫಸ್ಟು ಗ್ಯಾಸ್ ಹಚ್ಚಿ ನೀರಿಟ್ಟು ಕುಕ್ಕರಿನಲ್ಲಿ 1 ವಿಸಲ್ ಕೂಗಿಸಿಕೊಳ್ಳೋಣ. ಕಾಳನ್ನು ಹಾಕಿ ಇದು 1 ವಿಸಲ್ಗೆಲ್ಲ ಅರ್ಧ ಬೆಂದಿರುತ್ತೆ. ಆಮೇಲೆ ಸೊಪ್ಪು ಹಾಕೋಣ. ನೋಡಿ 1 ವಿಸಲ್ ಕೂಗಿಸಿದ್ದೇನೆ, 60% ಕಾಳು ಬೆಂದಿದೆ. ಈಗ ಇದನ್ನು ರುಬ್ಬಲಿಕ್ಕೆ ಒಂದು 2 ಸೌಟಷ್ಟು ಕಾಳು ಎತ್ಕೊಂಡು ಮತ್ತೆ ಇದಕ್ಕೆ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಬೇಯಿಸಿಕೊಳ್ಳೋಣ. ಒಂದು 5 ನಿಮಿಷಗಳ ಕಾಲ ಸೊಪ್ಪು ಬೆಂದಿಕೊಳ್ಳುತ್ತದೆ ಬೇಗ. ಕುಕ್ಕರ್ ಕೂಗಿಸೋ ಅವಶ್ಯಕತೆ ಇಲ್ಲ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ನೋಡಿ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿ ತಟ್ಟೆ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ಸೊಪ್ಪು ಬೇಗ ಬೆಂದಿಕೊಳ್ಳುತ್ತದೆ. ಸೊಪ್ಪು ಬೇಯುವಷ್ಟರಲ್ಲಿ ಖಾರ ರುಬ್ಬಿಕೊಳ್ಳೋಣ. ಇದಕ್ಕೆ ತುರಿದಿರುವ ಕಾಯಿ, ಅರ್ಧ ಹೋಳು ಕಾಯಿ ತುರಿದುಕೊಂಡು ಸ್ವಲ್ಪ ಪಲ್ಯಕ್ಕೆ ಎತ್ತಿಟ್ಟಿದ್ದೇನೆ. ಮತ್ತು ಇನ್ನು ಮಿಕ್ಕಿದ ಕಾಯಿಯನ್ನು ಹಾಕಿಕೊಳ್ಳೋಣ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಬೇಯಿಸಿರುವ ಕಾಳು, ಟೊಮೊಟೊ ಹಣ್ಣು ಎಲ್ಲವನ್ನು, ಸಾಂಬಾರು ಪುಡಿ ಎಲ್ಲವನ್ನು ಹಾಕಿ ರುಬ್ಬಿಕೊಳ್ಳೋಣ. ನೋಡಿ ಸ್ವಲ್ಪ ರುಬ್ಬಿಕೊಂಡು ಬಂದ ಮೇಲೆ 2 ಚಮಚ ಸಾಂಬಾರು ಪುಡಿ ಹಾಕಿ ಮತ್ತೆ ಇನ್ನೊಂದು 2 ಸುತ್ತು ರುಬ್ಬಿಕೊಳ್ಳೋಣ. ಸೊಪ್ಪು ಕಾಳು ಎಲ್ಲ ಬೆಂದಿದೆ. ಈಗ ಇದನ್ನು ಬಸಿದುಕೊಳ್ಳೋಣ. ಪಲ್ಯ ಮಾಡಿಕೊಳ್ಳೋಣ. ಈ ಸೊಪ್ಪನ್ನು ಬಸಿದು ನೋಡಿ ಸೊಪ್ಪನ್ನು ಸೋರಾಕಿದ್ದೇನೆ. ಬಸ್ತಿರುವ ನೀರನ್ನು ಇದರಲ್ಲಿಟ್ಟು ಇದಕ್ಕೆ ಈಗ ರುಬ್ಬಿರುವ ಖಾರವನ್ನು ಹಾಕೋಣ. ಖಾರ ಹಾಕಿ ಹುಣಸೆ ರಸವನ್ನು ಹಾಕಿ ಎಲ್ಲವನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊಪ್ಪು ಬೇಯಲಿಕ್ಕೂ ಉಪ್ಪು ಹಾಕಿದ್ದೇವೆ, ಸ್ವಲ್ಪ ಹಾಕಿದರೆ ಸಾಕಾಗುತ್ತದೆ. ತಟ್ಟೆ ಮುಚ್ಚಿ 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ನೋಡಿ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳೋಣ. ನೋಡಿ 1 ಈರುಳ್ಳಿ, 1-2 ಕಡ್ಡಿ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಚಮಚ ಸಾಸಿವೆ, ಸಾಂಬಾರು ಒಗ್ಗರಣೆ ಮಾಡಲಿಕ್ಕೆ ಇಷ್ಟು ಸಾಂಬಾರು ಒಗ್ಗರಣೆ ಮಾಡಿಕೊಳ್ಳೋಕ್ಕೆ. ಮತ್ತು ಕಾಯಿ ತುರಿ ಸ್ವಲ್ಪ ಎತ್ತಿಟ್ಟಿದ್ದೇನೆ. 1 ಈರುಳ್ಳಿ, 1 4 ಮೆಣಸಿನ್ಕಾಯಿ. ಇದು ಸೊಪ್ಪು ಒಗ್ಗರಣೆ ಮಾಡಿಕೊಳ್ಳಲಿ. ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳೋಣ. ಒಗ್ಗರಣೆ ರೆಡಿಯಾಗಿದೆ. ಈಗ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಸೊಪ್ಪಿನ ಬಸ್ಸಾಂಬಾರು ತುಂಬ ರುಚಿಕರವಾಗಿರುತ್ತದೆ. ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ಹಾಕಿದ ಪಾತ್ರೆಗೆ 1-2 ಚಮಚ ಎಣ್ಣೆ ಹಾಕೋಣ. ಸೊಪ್ಪು ಒಗ್ಗರಣೆ ಮಾಡಲಿಕ್ಕೆ. ನೋಡಿ ಎಣ್ಣೆ ಕಾದಿದೆ. ಈಗ ಸಾಸಿವೆ ಸ್ವಲ್ಪ ಹಾಕೋಣ. ಸೊಪ್ಪು ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ. ಈಗ ಅದಕ್ಕೆ ಕಾಯಿ ತುರಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ, ಕಾಯಿ ತುರಿ ಫ್ರೈ ಆಗಿದೆ. ಈಗ ಅದಕ್ಕೆ ಸೊಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ ಸೊಪ್ಪು ಪಲ್ಯ ರೆಡಿಯಾಗಿದೆ. ಸಾಂಬಾರು ರೆಡಿಯಾಗಿದೆ. ಇದು ಅನ್ನಕ್ಕೆ, ಮುದ್ದೆಗಂತೂ ತುಂಬ ಸೂಪರಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ.